नमस्कार, स्वागत है आपका ईश्वर इंडियन न्यूज में। मैं हूं आपके साथ शालिनी। आइए बढ़ते हैं आज की बड़ी खबर की ओर। विदर तालुक दक्षिण क्षेत्र के चांगलेरा गांव में वीरभद्रेश्वर यात्रा उत्सव के अवसर पर 6/11/2025 को जंगी कुश्ती का कार्यक्रम रखा गया था। इसी जंगी कुश्ती में बड़े बड़े पहलवान आए थे। आखिरी कुश्ती में कौन जीता, विजेता के लिए 28 तोला चांदी का पुरस्कार दिया गया। जंगी कुश्ती देखने के लिए आए दर्शकों के लिए भोजन की भी व्यवस्था की गई थी। इस कार्यक्रम के आयोजक प्रमुख व्यक्ति थे मुरुलिया स्वामी, चंद्र सुगुंदी, राजपा पटेल, मल्लप्पा पुजारी, नरसप्पा पुजारी, बकप्पा पुजारी और संजू कुमार। श्री वीरभद्रेश्वर महाराज की जय। पंचानन मुखोद्भूतान् पंचाक्षर मनोपमा पंचसूत्र कृतो वंदे पंचाचार्यान् ವೀರಭದ್ರ ಮಹಾಸ್ವಾಮಿಯನ್ನ ಹಾಗೂ ಸದ್ಗುರುದೇವತನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ತಮಗೆಲ್ಲರಿಗೂ ಕೂಡ ತಿಳಿದೇ ಅದ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಡೀತಾ ಬಂದದ. ತಮಗೆಲ್ಲರಿಗೂ ಗೊತ್ತೇ ಅದ ಏನಪ್ಪಾ ಅಂತಂದ್ರ ಒಂದು 17 ಇಲ್ಲ ಅಂತಪ್ಪ ಅಂತಂದ್ರೆ 18ನೇ ಶತಮಾನದಿಂದ ಗುಡಿ ಬೆಳಕೊಂತ ಬಂದಿದೆ. ಅಲ್ಲಿಂದನೂ ಕೂಡ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ದೇವಸ್ಥಾನದ ಕಮಿಟಿಯವರಾಗಲಿ, ಊರಿನ ಸಿಬ್ಬಂದಿ ವರ್ಗದವರಾಗಲಿ, ಎಲ್ಲ ಸಕಲ ಸದ್ಭಕ್ತರ ಒಂದು ಉಪಸ್ಥಿತಿಯೊಳಗ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಹೇಗೆ ಈ ಸದ್ಯಕ್ಕೆ ಹನಿ ಹನಿ ಕೂಡಿದ್ರೆ ಹಳ್ಳ ಆಗ್ತದಲ್ಲ, ಹಂಗೆಲ್ಲ ತಮ್ಮೆಲ್ಲರ ಒಂದು ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಇವತ್ತಿನ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದ್ರೊಳಗ ಏನಪ್ಪಾ ಅಂತಂದ್ರ ಈ ಸದ್ಯಕ್ಕೆ ಆಕಾಶದೊಳಗ ನಕ್ಷತ್ರಗಳು ಇದ್ರೂ ಕೂಡ ಚಂದ್ರನಿಗೆ ಎಷ್ಟು ಕಿಮ್ಮತ್ತದಲ್ಲಪ್ಪ, ಹಂಗ ಈ ಎಲ್ಲ ಜಾತ್ರಾ ಮಹೋತ್ಸವದ ವಿಧಿವಿಧಾನಗಳ ಕಾರ್ಯಕ್ರಮದೊಳಗ ಈ ಜಂಗೀನಿಕಾಲಿ ಕುಸ್ತಿಯೊಳಗೂ ಕೂಡ ಅತ್ಯಂತ ಒಂದು ಚಂದ್ರನ ಪಾತ್ರ ವಹಿಸ್ತದ. ಅದಕ್ಕೆ ಈ ಕುಸ್ತಿ ತಾವೆಲ್ಲರೂ ಕೂಡ ಒಂದು ನಮ್ಮ ಸನಾತನ ಧರ್ಮದ ಒಂದು ಗುರುತು. ನಾವೆಲ್ಲರೂ ಕೂಡ ಈಗ ಏನ್ ಮಾಡಾಕತ್ತೀವಪ್ಪ ಅಂತಂದ್ರೆ ಪಾಶ್ಚಾತ್ಯರಿಗೆ ಮೊರೆ ಹೋಗಿ ಬೇರೆ ಬೇರೆ ಆಟಗಳನ್ನ ಆಡ್ತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಕೊಟ್ಟು ನಮ್ಮ ದೇಹ ಸದೃಢವಾಗಬೇಕಾದ್ರ, ನಮ್ಮ ದೇಹದಲ್ಲಿ ಆರೋಗ್ಯ ಇರಬೇಕಾಗಿತ್ತಪ್ಪ ಅಂತಂದ್ರ ಅದಕ್ಕೆಲ್ಲ ಕೂಡ ನಾವು ಶಕ್ತಿಯುತ ಆಹಾರವನ್ನ ಸ್ವೀಕಾರ ಮಾಡೋದರ ಮುಖಾಂತರ ಜಂಗೀನಿಕಾಲಿ ಕುಸ್ತಿಗಳನ್ನಾಗಲಿ ಅಥವಾ ಊಟಕ್ಕೆ ಬೈಟಿಗಳನ್ನು ಹೊಡೋದಾಗ್ಲಿ, ಇವೆಲ್ಲದರ ಮುಖಾಂತರವಾಗಿ ನಮ್ಮ ದೇಹ ಸದೃಢವಾಗ್ತದ. ಇವತ್ತೇನು ತಾವೆಲ್ಲರೂ ಕೂಡ ಈ ಕುಸ್ತಿಯನ್ನು ನೋಡ್ಲಿಕ್ಕೆ ಬಂದಿರಲ್ಲ, ತಮಗೆಲ್ಲರಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಆಶೀರ್ವಾದ, ಆಯುರಾರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅನ್ನುವಂತಹ ಒಂದೆರಡು ಮಾತುಗಳನ್ನ ಹೇಳಿ, ಇನ್ನು ನಮ್ಮ ಕಮಿಟಿದವರು, ಸಿಬ್ಬಂದಿದವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ನಮಗೆಲ್ಲರಿಗೂ ಹೆಂಗಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಕೊಡೋರು ಬಹಳಷ್ಟು ಜನ ಇರ್ಬೋದು, ಮುಂದೆ ನಿಂತು ಮಾಡೋರು ಯಾರಪ್ಪ ಅಂತಂದ್ರೆ ಅದು ನಮ್ಮ ಸಿಬ್ಬಂದಿ ವರ್ಗದವರು ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾಗಿ ತಾವೆಲ್ಲರೂ ಕೂಡ ವೀರಭದ್ರನ ಆಶೀರ್ವಾದ, ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಕೂಡ ಇರಲಿ ಅನ್ನುವಂತಹ ಮಾತುಗಳನ್ನು ಹೇಳಿ
निराजितं मया भक्ता ग्रहणा परमेश्वरः महाराज की जय। ವೀರಭದ್ರೇಶ್ವರ ಪಾದಕ್ಕೆ ರೆಡಿ ಮಾಡೋದು. ನಾವು ಹೋದ ವರ್ಷ ಇಲ್ಲಿ ಕುಸ್ತಿಪಟ್ಟು ಎಲ್ಲ ಆಡೋದು, ಇಲ್ಲಿ ಊಟದ ವ್ಯವಸ್ಥೆ ಸ್ವಲ್ಪ ಇರಲಿಲ್ಲ. ಅದ್ರ ಸಲುವಾಗಿ ಎಲ್ಲ ಆ ಕಡೆನೇ ಪ್ರಸಾದ ಇರ್ತಿತ್ತು. ನಾವು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಗೆಳೆಯರು ಇಲ್ಲಿ ಪ್ರಸಾದ ಮಾಡ್ಬೇಕಂತ ಈ ವರ್ಷ ಸ್ಟಾರ್ಟ್ ಮಾಡಿ ದೇವರ ಅನುಕೂಲ ಮಾಡ್ಕೊಂಡು ಪ್ರತಿ ವರ್ಷ ನಾವು ಪ್ರಸಾದ ಮಾಡ್ತೀವಿ ಅಂತ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಹಂಗೆ ಇಲ್ಲೆಲ್ಲ ಜಾತ್ರಾ ಮಹೋತ್ಸವಕ್ಕೆ ಅಕ್ಕಪಕ್ಕ ಎಲ್ಲ ಭಕ್ತಾದಿಗಳು ಪ್ರಸಾದ ಸೇವನೆ ಮಾಡಿಕೊಂಡು ಎಲ್ಲ ಹೋಗ್ಬೇಕೆಂದು ತಮ್ಮ ಊರಿಗೆ ಚೆನ್ನಾಗಿ ಹೋಗ್ಬೇಕಂತ ಎರಡು ಮಾತಾಡಲಿಕ್ಕೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಚಟ್ನಾಳಿ, ಬೇಮಕಡ. ಲೈನಿಗೆ ಬಂದೆ ಸರ್. ಅಕ್ಕರೆ ಜರ ಹಿಂದಕ್ಕೆ ಸರ್, ಈ ಕಡೆ ಹೊಂಟು ಸರ್. ಸ್ವಲ್ಪ ರೈಸ್ ನೀಡ್ತೀವಿ ನಾವು ಬೇಕಾದ್ರೆ. ಆಯ್ತು ನೋಡಿ ಇಲ್ಲಿ ರೈಸ್ ಎಲ್ಲ ಬದನಪ್ಪ. ಓಕೆ ಸರ್. ಈಗ ಅಕಡೆ ಬರ್ರಿ, ಒಳಗೆ ಯಾರು ಬರ್ಬೇಡ್ರಿ, ನೀವು ಹೊರ ಬರ್ರಿ. ನೀವು ಒಳಗೆ ಬರ್ಬೇಡ, ಹೊರ ಬರ್ರಿ. ಹಣ ಬರ್ಬೇಡ ಅರಬಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಹೋದ ವರ್ಷ ನಾವು ಇಲ್ಲಿ ಸುಮಾರು 10 ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ 8:30 ತನಕ ಆಯಿತು. ಇಲ್ಲಿ ಕುಡ್ಲಕ್ಕೆ ನೀರಿದ್ದಿಲ್ಲ, ಜನರಿಗೆ ಊಟ ಇದ್ದಿಲ್ಲ. ಅದು ನೋಡೋದು ಅಯ್ಯೋ ಅನ್ನಿಸ್ತು. ಹಾಗಾಗಿ ನಾವು ಇದು ಮಾಡ್ತೇವೆ. ಪ್ರತಿ ವರ್ಷ ನಾವು ಇಲ್ಲಿ ದಾಸೋಹ ನಡೆಸಬೇಕು, ಯಾಕಂದರೆ ಜನರಿಗೆ ತೊಂದರೆ ಆಗ್ಲತ್ತ. ಮುಂದೆ ಈ ಥರ ಆಗಬಾರ್ದು, ದೇವ್ರು ಅನುವು ಮಾಡ್ಕೊಂಡು ಪ್ರತಿ ವರ್ಷ ಇದೇ ಥರ ಮಾಡಬೇಕಂತೇಳಿ ಎಲ್ಲ ಸ್ನೇಹಿತರು ಕಲಿತು ಒಂದು ಒಳ್ಳೆಯ ಅಭಿಪ್ರಾಯ ತೊಗೊಂಡಿದ್ದೆವು. ದೇವ್ರು ಒಳ್ಳೇದು ಮಾಡ್ತಾರೆ, ನಮಗೂ ಭರೋಸಾ ಇದೆ, ಹೀಗೆ ಮಾಡ್ತಾ ಇರ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದೇವೆ. अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए ईश्वर इंडियन न्यूज।